ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಸ್ವಾವಲಂಬಿ ರೈತ ವಿಲು ನಾಯಕ್. ದೇಶದ ಅನ್ನದಾತರಿಗೆ ಸಿಹಿ ಸುದ್ದಿ. PM ಕಿಸಾನ್ನ 18ನೇ ಕಂತಿನ ಹಣ ನಿನ್ನೆ ಅಂದ್ರೆ ದಿನಾಂಕ 5 ಅಕ್ಟೋಬರ್ 2024ಕ್ಕೆ ಜಮೆ ಮಾಡಲಾಗಿದೆ. ಈ ಹಣ ಹಿಂಗಾರು ಬಿತ್ತನೆಗಾಗಿ ಬೀಜ ಗೊಬ್ಬರ ಸಲುವಾಗಿ PM ಕಿಸಾನ್ನ ಈ ಹಣ ಬಿಡುಗಡೆ ಮಾಡಿದ್ದಾರೆ. ಯಾರಿಗೆಲ್ಲ ಈ ಹಣ ಜಮೆ ಆಗಿದೆ ತೆಗೆದುಬಿಟ್ಟು ಈ ಬೀಜ ಗೊಬ್ಬರಕ್ಕಾಗಿ ಯೂಸ್ ಮಾಡ್ಕೊಳ್ಳಿ. ಇನ್ನು ಕೆಲವು ರೈತರಿಗೆ ಕಹಿ ಸುದ್ದಿ ಇದೆ. ಏನು ಕಹಿ ಸುದ್ದಿ ಅಪ್ಪ ಅಂತಂದ್ರೆ, PM ಕಿಸಾನ್ನ ಕೆಲವು ಕಂತುಗಳ ಹಣ ಅವರಿಗೆ ಜಮಾ ಆಗಿದೆ. ತದನಂತರದಲ್ಲಿ ಆ ಹಣ ನಿಲ್ಲಿಸ್ಬಿಟ್ಟಿದ್ದಾರೆ. ಅದು ಯಾವ ಕಾರಣದಿಂದ ಅವರು ಹಣ ನಿಲ್ಲಿಸ್ಬಿಟ್ಟಿದ್ದಾರೆ ಎಂಬುದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ. ಇನ್ನೊಂದು ಹೇಳ್ಬೇಕಂದ್ರೆ, PM ಕಿಸಾನ್ಗೆ ನೋಂದಣಿ ಪ್ರಕ್ರಿಯೆ ಶುರು ಇದೆ. ಆದ್ರೆ 3-4 ವರ್ಷ ಆಯ್ತು ನೋಂದಣಿ ಮಾಡ್ಕೊಂಡು, ಕೆಲವೊಬ್ರು 5 ವರ್ಷ ಕೂಡ ಆಯ್ತು. ಅಂತ ರೈತರಿಗೂ ಕೂಡ ಹಣ ಜಮೆ ಆಗ್ತಾ ಇಲ್ಲ. ಅಂತ ರೈತರಿಗೆ ಯಾವ ಕಾರಣದಿಂದ ಹಣ ಜಮೆ ಆಗ್ತಾ ಇಲ್ಲ ಎಂಬುದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ದಯವಿಟ್ಟು ವಿಡಿಯೋವನ್ನು ಯಾರು ಸ್ಕಿಪ್ ಮಾಡಬೇಡಿ. ನಿಮ್ಮ ಮೊಬೈಲ್ ಫೋನಲ್ಲಿ ಗೂಗಲ್ ಬ್ರೌಸರಲ್ಲಿ PM ಕಿಸಾನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ನೋಡಿ, PM ಕಿಸಾನ್ ಸನ್ಮಾನ್ ನಿಧಿ ಅಂತ ಒಂದು ಇದು ಪೇಜ್ ಓಪನ್ ಆಗ್ತಾ ಇದೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ, ಕ್ಲಿಕ್ ಮಾಡಿಕೊಂಡಾಗ ಈ ಥರ ಒಂದು PM ಕಿಸಾನ್ ಸಂಪೂರ್ಣ ಮಾಹಿತಿ ಉಳ್ಳ ಒಂದು ಪೇಜ್ ಓಪನ್ ಆಗಿದೆ. ನಮಗೆ ಹಣ ಯಾವ ರೈತರಿಗೆ ಜಮಾ ಆಗ್ತಾ ಇಲ್ಲ, ಯಾವ ಕಾರಣಗಳಿಂದ ಜಮೆ ಆಗ್ತಾ ಇಲ್ಲ ಎಂಬುದನ್ನು ನಾನು ನಿಮಗೆ ತಿಳ್ಕೊಬೇಕಂದ್ರೆ ಯಾವ ರೀತಿ ತಿಳ್ಕೊಬೇಕು ಎಂಬುದರ ಬಗ್ಗೆ ಮಾಹಿತಿ ಹೇಳ್ತೀನಿ. ಇನ್ನು ನೋಡ್ಕೊಳ್ಳಿ, ನೋ ಯುವರ್ ಸ್ಟೇಟಸ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಅಂತಿದೆ. ಆಮೇಲೆ ಈ ಕಡೆ ಕ್ಯಾಪ್ಚಾ ಇದೆ, ಇದನ್ನು ಹಾಕ್ಬಿಟ್ಟು ಇಲ್ಲಿ ಗೆಟ್ OTP ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ OTP ಬರುತ್ತೆ. OTP ಬಂದಾದಮೇಲೆ ಅದು ಓಪನ್ ಆಗುತ್ತೆ. ನಮಗೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲಪ್ಪ ಅಂತಂದರೆ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ರೈಟಲ್ಲಿ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೊಬೈಲ್ ನಂಬರ್ ಅಂತಿದೆ, ಆಧಾರ್ ನಂಬರ್ ಅಂತಿದೆ. ಮೊಬೈಲ್ ನಂಬರ್ ಹಾಕಿ, ಇಲ್ಲಪ್ಪ ಅಂದರೆ ಆಧಾರ್ ನಂಬರ್ ಹಾಕಿ, ಆಮೇಲೆ ಇದು ಕ್ಯಾಪ್ಚಾ ಹಾಕ್ಕೊಂಡು ನಾವು ರಿಜಿಸ್ಟ್ರೇಷನ್ ನಂಬರ್ನ ತಿಳ್ಕೊಬಹುದು. ಇದು ರಿಜಿಸ್ಟ್ರೇಷನ್ ನಂಬರ್ ತಿಳ್ಕೊಳ್ಳೋ ಬಗ್ಗೆ ಮಾಹಿತಿ ಹೇಳಿದ್ದೀನಿ. ನೋಡಿ, ಇವಾಗ ಈ ರೀತಿ ರಿಜಿಸ್ಟ್ರೇಷನ್ ನಂಬರ್ನ ತಿಳ್ಕೊಬೇಕು. ನೋಡಿ, ತಿರ್ಗಾ ನಾನು ನೋ ಯುವರ್ ಸ್ಟೇಟಸ್ ಮೇಲೆ ಹೋಗ್ತೀನಿ. ರಿಜಿಸ್ಟ್ರೇಷನ್ ನಂಬರ್ ತಿಳಿದಾದ್ಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೋಬೇಕು. ಆಮೇಲೆ OTPಯನ್ನು ಕ್ಲಿಕ್ ಮಾಡಿ OTP ಪಡೆದುಕೊಂಡು ಇದರಲ್ಲಿ ಸ್ಟೇಟಸನ್ನು ತಿಳ್ಕೊಬೇಕು. ಮೊದಲಿಗೆ ಪರ್ಸ್ನಲ್ ಇನ್ಫಾರ್ಮೇಷನ್ ಬರುತ್ತೆ, ಪರ್ಸ್ನಲ್ ಇನ್ಫಾರ್ಮೇಷನ್. ಆಮೇಲೆ ಎಲಿಜಿಬಿಲಿಟಿ ಸ್ಟೇಟಸ್ಸು, ರೀಸನ್ ಆಫ್ ಇನ್ ಎಲಿಜಿಬಿಲಿಟಿ, ಲೇಟೆಸ್ಟ್ ಇನ್ಸ್ಟಾಲ್ಮೆಂಟ್ ಡೀಟೇಲ್ ಅಂತ 4 ಆಪ್ಷನ್ಸ್ ಬರುತ್ತೆ. ನಮಗೆ ಎಲಿಜಿಬಿಲಿಟಿ ಸ್ಟೇಟಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಅದು ಕ್ಲಿಕ್ ಮಾಡಿದಾಗ ಲ್ಯಾಂಡ್ ಸೀಡಿಂಗ್ ಅಂತಿದೆ, KYC ಸ್ಟೇಟಸ್ ಅಂತಿದೆ, ಆಧಾರ್ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಅಂತಿದೆ. ಇವೆಲ್ಲವ ಎಸ್ ಅಲ್ಲೇ ಇರಬೇಕು. ಇದರಲ್ಲಿ ಒಂದರಲ್ಲಿ ನೋ ಇದ್ದರೆ ನಮಗೆ ಖಂಡಿತ ಹಣ ಬರಲ್ಲ. ಲ್ಯಾಂಡ್ ಸೀಡಿಂಗ್ ಅಂತಂದರೆ ನಮ್ಮದು ಒಂದು 10 ಎಕರೆ ಜಮೀನು ಇದೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ ಅರ್ಧ ಜಮೀನು ನಾವು ಯಾರಿಗಾದರೂ ಮಾರಾಟ ಮಾಡ್ತೀವಿ ಅಥವಾ ಯಾರಿಗಾದರೂ ಬಿಟ್ಟು ಕೊಟ್ಟೇವೆ ಅಂತ ತಿಳ್ಕೊಂಡ್ರೆ ಅಂಥ ಸಮಯದಲ್ಲಿ ಲ್ಯಾಂಡ್ ಸೀಲಿಂಗ್ ಮಾಡ್ತಾರೆ. ಆ ಕಾರಣದಿಂದ ಈ PM ಕಿಸಾನ್ನ ಹಣ ನಿಲ್ಲಿಸ್ಬಿಡ್ತಾರೆ. ಅಲ್ಲಿ ನೋ ಅಂತ ಬರುತ್ತೆ, ಆ ಟೈಮಲ್ಲಿ ಹಣ ಜಮೆ ಆಗೋದಿಲ್ಲ. ಇನ್ನೊಂದು KYC ಸ್ಟೇಟಸ್. ಇದು ನೋಡಿ, PM ಕಿಸಾನ್ನ KYC ಮಾಡಿಸುವುದು ಕಡ್ಡಾಯವಾಗಿದೆ. ಯಾರು KYC ಮಾಡಿಸಿಲ್ಲ ಅವರಿಗೂ ಕೂಡ ಹಣ ಜಮೆ ಆಗ್ತಾ ಇಲ್ಲ. KYC ಅದು ಕೂಡ ಎಸ್ ಇರಬೇಕು. ಆಧಾರ್ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಅಂದರೆ ನಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಸೀಡಿಡ್ ಆಗಿದೆಯಾ ಅಥವಾ ಇಲ್ಲ, ಆಗಿದ್ದರೆ ಎಸ್ ಅಂತ ಬರುತ್ತೆ. ಈ 3 ಆಪ್ಷನ್ಸ್ ಎಸ್ ಅಲ್ಲಿ ಇದ್ದರೆ ಮಾತ್ರ ಹಣ ಜಮೆ ಆಗುತ್ತೆ. ಒಂದರಲ್ಲಿ ನೋ ಅಂತಿದ್ರೆ ಅಂಥ ರೈತರಿಗೆ ಹಣ ಜಮೆ ಆಗಲ್ಲ. ಇನ್ನೊಂದು ಮಾಹಿತಿ ಹೇಳಬೇಕಂತಂದರೆ, ದಿನಾಂಕ 1/2/2019 ಒಳಗಾಗಿ ಸ್ವಾಧೀನದಲ್ಲಿರುವ ಅಥವಾ ಭೂ ದಾಖಲೆಯಲ್ಲಿ ಹೆಸರಿರುವ ಎಲ್ಲ ಅರ್ಹ ರೈತ ಕುಟುಂಬದವರಿಗೆ ವಾರ್ಷಿಕ 6,000 ರೂಪಾಯಿ ಆರ್ಥಿಕ ನೆರವನ್ನು ನೀಡಲಾಗ್ತಾ ಇದೆ. ಸದರ ನೆರವನ್ನು 2,000 ರೂಪಾಯಿಗಳಂತೆ 3 ಕಂತುಗಳಲ್ಲಿ 4 ತಿಂಗಳಿಗೊಮ್ಮೆ ನೀಡಲಾಗ್ತಾ ಇದೆ. ಇನ್ನೊಂದು ವಿಷಯ ಹೇಳಬೇಕಂತಂದರೆ, ದಿನಾಂಕ 1/2/2019 ಒಳಗಾಗಿ ನಿಮ್ಮ ಹೆಸರಿನಲ್ಲಿ ಜಮೀನಿದ್ರೆ ಅಂಥ ರೈತರಿಗೆ ಖಂಡಿತ PM ಕಿಸಾನ್ನ ಹಣ ಜಮೆ ಆಗ್ತಾ ಇದೆ. ಅಕಸ್ಮಾತಾಗಿ 1/2/2019 ನಂತರ ಖರೀದಿಯಾದ ಜಮೀನು ಅಥವಾ ನಮ್ಮ ಸ್ವಾಧೀನದಲ್ಲಿರುವಂಥ ಜಮೀನು
ಇಂಥ ಜಮೀನಿನ ರೈತರಿಗೆ ಈ ಹಣ ಜಮೆಯಾಗ್ತಾ ಇಲ್ಲ. PM ಕಿಸಾನ್ ಸನ್ಮಾನ್ ನಿಧಿಯ ಹೊಸ ನೋಂದಣಿ ಚಾಲ್ತಿಯಲ್ಲಿದೆ, ಆದರೆ ರೈತರಿಗೆ ಹಣ ಜಮೆಯಾಗ್ತಾ ಇಲ್ಲ. ಹಾಗೆ ನಮ್ಮ ವಿಲೇಜ್ ಲಿಸ್ಟ್ ತೆಗೆದು ನೋಡಿದಾಗ ಆ ವಿಲೇಜ್ ಲಿಸ್ಟಲ್ಲಿ ಕೂಡ ರೈತರ ಹೆಸರಿದೆ. ಅಂತಹ ರೈತರಿಗೂ ಕೂಡ ಈ PM ಕಿಸಾನ್ನ ಹಣ ಜಮೆ ಆಗ್ತಾ ಇಲ್ಲ. ಇದೊಂದು ಕಾರಣ ಹೇಳ್ತಾ ಇದ್ದಾರೆ. 1/2/2019 ನಂತರ ಸ್ವಾಧೀನದಲ್ಲಿರುವ ಅಥವಾ ತಮ್ಮ ಹೆಸರಿನಲ್ಲಿರುವ ಜಮೀನುಗಳಿಗೆ ಇನ್ನೂ ಕೂಡ ಈ PM ಕಿಸಾನ್ನ ಹಣ ಹಂಚಿಕೆ ಮಾಡಿಲ್ಲ. ಯಾವಾಗ ಹಂಚಿಕೆ ಮಾಡ್ತಾರೆ ಸ್ವಲ್ಪ ಕಾದು ನೋಡಬೇಕಾಗಿದೆ. ಸದ್ಯದ ಮಟ್ಟಿಗೆ ಮಾತ್ರ ಈ ಕಾರಣವನ್ನು ಸರ್ಕಾರದವರು ಕೊಟ್ಟಿದ್ದಾರೆ.